ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಂಧ್ಯಾ, ನಿಮ್ಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಈ ಸೀರೀಸ್ ನಲ್ಲಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ರೀಲಂಕಾದಲ್ಲಿರೋ ಏನ್ಷಿಯಂಟ್ ಸಿಟೀಸ್ಗೆ, ಬುದ್ಧನ ದೇವಸ್ಥಾನಗಳಿಗೆ, ಸ್ಟನ್ನಿಂಗ್ ಟ್ರೈನ್ ರೈಡ್ಸ್ ಅಲ್ಲಿ, ವೈಟ್ ಸ್ಯಾಂಡ್ ಬೀಚಸ್ ಅಲ್ಲಿ ಪಾರ್ಟಿ ಮಾಡ್ಕೊಂಡು ಸಕ್ಕತ್ತಾಗಿರೋ ಶ್ರೀಲಂಕನ್ ಕ್ಯೂಸಿನ್ ನ ಟ್ರೈ ಮಾಡೋದಕ್ಕೆ. ನಾವು ಕೊಲಂಬೋ ರೀಚ್ ಆಗ್ತಿದ್ದಾಗೆ ಸಿಟಿ ಸೆಂಟರ್ ಅಲ್ಲಿರೋ ಈ ಸ್ಟನ್ನಿಂಗ್ ಟೆಂಪಲ್ಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ಕಾರ್ ಬುಕ್ ಮಾಡಿಕೊಂಡು ಸಿಗರಿಯಾಗೆ ಹೊರಟಿದ್ದೀವಿ ಇವಾಗ. ಇನ್ನೊಂದು ಅಮೇಝಿಂಗ್ ಐಕಾನಿಕ್ ಸ್ಪಾಟು ಶ್ರೀಲಂಕಾದಲ್ಲಿ. ಇದನ್ನು ಲಯನ್ ಫೋರ್ಟ್ರೆಸ್, ಸಿನ್ಹಗಿರಿ ಅಥವಾ ರಾವಣನ ಫೋರ್ಟ್ರೆಸ್ ಅಂತಲೂ ಕರೀತಾರೆ. ಇದು ಸುಮಾರು 200 ಮೀಟರಷ್ಟು ಎತ್ತರದಲ್ಲಿದೆ. ಒಂದು ಫುಲ್ ಕಲ್ಲು ಮೇಲೆ ಇದನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಕಲ್ ಮೇಲ್ಗಡೆ ಮಿಸ್ಟೀರಿಯಸ್ ರೂಯಿನ್ಸ್, ಗಾರ್ಡನ್, ವಾಟರ್ ಕೆನಾಲ್ಸ್ ಎಲ್ಲ ಇದೆ. ಅದೇನು, ಯಾರು ಬಿಲ್ಡ್ ಮಾಡಿದ್ದಾರೆ, ಹೇಗೆ ಇದೆಲ್ಲ ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ 1200 ಸ್ಟೆಪ್ ಇದನ್ನು ಹತ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ನೀವು ಶ್ರೀಲಂಕಾ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಈ ಫೋಟೋ ಬಂದೇ ಬರುತ್ತೆ. ಈ ಜಾಗಕ್ಕೆ 2-3 ಥರ ಸ್ಟೋರಿ ಇದೆ. ರಾಮಾಯಣದ ಪ್ರಕಾರ ಇಲ್ಲಿ ರಾವಣ ಕಟ್ಟಿದ್ದು ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ಜನ ಇದನ್ನ ಕಶ್ಯಪ ಕಟ್ಟಿದ್ದು ಅಂತಾರೆ. ಇದೊಂದು ಯುನೆಸ್ಕೋ ಹೆರಿಟೇಜ್ ಸೈಟ್. ಇದಕ್ಕೆ $30 ಎಂಟ್ರಿ ಫೀಸ್ ಇದೆ. ಬಟ್ ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ 50% ಆಫ್ ಇರೋದ್ರಿಂದ ಬರೀ 1300 ರೂಪೀಸ್ ಆಗುತ್ತೆ ನಮಗೆ. ಈ ಫೋರ್ಟ್ನ ಎಂಟ್ರಿ ಫೌಂಟನ್ಸ್ ಮತ್ತು ಗಾರ್ಡನ್ನಿಂದ ಸ್ಟಾರ್ಟ್ ಆಗುತ್ತೆ. ಈ ಥರ ತುಂಬ ಪಾಂಡ್ಸ್ ಕೂಡ ಇದೆ. ಆಶ್ಚರ್ಯ ಅಂದರೆ ಸುತ್ತಮುತ್ತ ಯಾವ ನೀರು ಸೋರ್ಸು ಇಲ್ಲ. ಇಲ್ಲಿ ನೀರು ಸ್ಟೋರ್ ಮಾಡೋದಕ್ಕೆ ಈ ಥರ ಪಾಂಡ್ಸ್ ಮಾಡಿದ್ದಾರೆ ಅಂತಾರೆ. ಆ ಕಾಲದಲ್ಲಿ ಯೋಚನೆ ಮಾಡಿ ನೀರು ಸ್ಟೋರ್ ಮಾಡ್ತಿದ್ರು. ಇದೆಲ್ಲ ಹೇಗೆ ಮಾಡಿದ್ದಾರೆ, ಏನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಇನ್ನೂ ಕ್ವಶನ್ ಆಗೇ ಉಳಿದಿದೆ. ಇದರ ಇನ್ನೂ ಸ್ಟಡಿ ಮಾಡ್ತಾ ಇದ್ದಾರೆ. ಗಾರ್ಡನ್ ಎಲ್ಲ ಆದಮೇಲೆ ಫೋರ್ಟ್ ಎಂಟ್ರಿಗೆ ಈ ಥರ ಕೆನಾಲ್ ಸಿಸ್ಟಮ್ ಇದೆ. ಇಲ್ಲಿ ಹಾವು, ಮೊಸಳೆ ಎಲ್ಲ ಸೆಕ್ಯೂರಿಟಿ ಥರ ಇತ್ತು ಅಂತಾರೆ. ಈ ಬೆಟ್ಟದಲ್ಲಿರೋ ಫೋರ್ಟ್ ನೋಡೋದಕ್ಕೆ ತುಂಬ ಮೆಟ್ಲುಗಳು ಹತ್ತಬೇಕು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಸಿಗರಿಯ ಪ್ಲ್ಯಾನ್ ಮಾಡ್ತಾ ಇದ್ರೆ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡಿ. ತುಂಬ ಬಿಸಿಲಾಗತ್ತೆ ಮಧ್ಯಾಹ್ನ ಆಗ್ತಿದ್ದ ಹಾಗೇನೆ. ಟಚ್ ಮೀ ನಾಟ್ ಪ್ಲ್ಯಾಂಟು. ಮುಂಚೆ ಬ್ಯಾಂಗ್ಳೂರೆಲ್ಲ ತುಂಬ ಇತ್ತು. ಈ ರಾಕ್ ಸುತ್ತ ಈ ಥರ ನ್ಯಾರೋ ಪಾತ್ ಮಾಡಿದ್ದಾರೆ. ಒಳ್ಳೆ ವ್ಯೂ ಸಿಗತ್ತೆ ನಿಮಗೆ. ನಾವಿದ್ದೀವಿ ಇವಾಗ ಎಂಟ್ರೆನ್ಸಲ್ಲಿ ಈ ರಾವಣನ ಫೋರ್ಟ್ ಅಥವಾ ಕಶ್ಯಪ ಕಟ್ಟಿರೋ ಈ ಫೋರ್ಟ್ ಎದುರುಗಡೆ. ಇಲ್ಲಿ ನೀವು ನೋಡ್ತಿರಾಗ 2 ಸಿಂಹದ ಕಾಲ್ಗಳಿದೆ. ಅದಕ್ಕೆ ಇದನ್ನು ಲಯನ್ ಫೋರ್ಟ್ರೆಸ್ ಅಂತ ಕರೀತಾರೆ. ಹೇಳ್ತಾರೆ ಇದಕ್ಕೆ ಸಿಂಹ ಫೇಸ್ ಎಂಟ್ರೆನ್ಸ್ ಕೂಡ ಇತ್ತು ಆ ಕಾಲದಲ್ಲಿ, ಅದನ್ನು ಪೌರುಷನ ತೋರಿಸೋದಕ್ಕೆ ಅಂತ. ಅದು ರ್ಯೂನ್ಸ್ ಆಗೋಗಿದೆ ಇವಾಗ, ಇಲ್ಲ. ಬಟ್ ಇದು ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೀಗ್ ಆಗಿದೆ ನೋಡೋದಕ್ಕೆ. ಈ ಬೆಟ್ಟ ಹತ್ತೋದಕ್ಕೆ ಹೊಸ ಮೆಟ್ಲುಗಳ ಮಾಡಿದ್ದಾರೆ. ಆದರೆ ಆ ಹಿಂದಿನ ಕಾಲದಲ್ಲಿ ಇದನ್ನು ಹೇಗೆ ಹತ್ತುತ್ತಾ ಇದ್ರು ಅಂತ ನಮಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸ್ಟೀಪ್ ಇದೆ ಮಾತ್ರ.
ಫೈನಲಿ ಟಾಪಿಗೆ ಬಂದಿದ್ದೀವಿ. ಇಲ್ಲಿ ಸುತ್ತಲೂ ಏನೂ ಬೆಟ್ಟ ಇಲ್ಲ, ಇದೊಂದೇ ರಾಕ್ ಇರೋದು ಮಧ್ಯದಲ್ಲಿ. ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಇಲ್ಲಿ ಹೇಗೆ ರಾಕ್ ಫಾರ್ಮ್ ಆಯಿತು ಮತ್ತು ಇಲ್ಲಿ ಹೇಗೆ ವಾಟರ್ ಸ್ಟೋರ್ ಮಾಡ್ತಾರೆ ಅಂತ. ಈ ಪ್ಯಾಲೇಸ್ನ ಇಟ್ಟಿಗೆಯಿಂದ ಕಟ್ಟಿದ್ದಾರೆ ಅಂತೆ. ಇಲ್ಲಿ ಸುಮಾರು 3 ಮಿಲಿಯನ್ ಇಟ್ಟಿಗೆಯಷ್ಟು ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಇದನ್ನೆಲ್ಲ ಹೇಗೆ ಸಾಗಿಸಿದ್ರು ಅಥವಾ ಇವರೇ ಮಾಡಿದ್ರ, ಮಣ್ಣೆಲ್ಲಿಂದ ತಂದರು, ಏನು ಟೆಕ್ನಾಲಜಿ ಯೂಸ್ ಮಾಡಿದ್ರು ಅನ್ನೋದನ್ನು ಇನ್ನೂ ಕ್ವಶನ್ ಆಗೇ ಉಳಿದಿದೆ. ಈ ಕೊಳ ರಾವಣನ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರೆ. 7 ಮೀಟರ್ ಡೀಪ್ ಇದೆ ಅಂತೆ. ಇದು ಬಂಡೆನ ಕೊರ್ದಿ ಮಾಡಿರೋ ಕೊಳ ಅಂತೆ. ಮೇಲ್ಗಡೆ ಇರೋ ಈ ಪ್ಯಾಲೇಸಿಂದ ಕೆಳಗಡೆ ಗಾರ್ಡನಲ್ಲಿ ಯಾರು ಬರ್ತಾ ಇದ್ದಾರಾ ಹೋಗ್ತಾ ಇದ್ದಾರಾ ಎಲ್ಲ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಈ ಜಾಗ ಈ ಕೋಟೆನಲ್ಲಿರೋ ಮಿರರ್ ವಾಲ್ ಅಂತ. ಇದನ್ನು ಎಷ್ಟು ಶೈನಿಂಗ್ ಆಗುತ್ತೋ ಅಷ್ಟು ಶೈನಿಂಗ್ ಮಾಡಿದ್ರಂತೆ ಆ ಕಾಲದಲ್ಲಿ. ಸೊ ದಟ್ ಇಲ್ಲಿ ವಾಕ್ ಮಾಡಬೇಕಾದ್ರೆ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ಕೊಂಡು ಹೋಗ್ಬೋದಾಗಿತ್ತಂತೆ. ಇವಾಗ ಇದು ಸ್ವಲ್ಪ ಕಾಣಿಸಲ್ಲ. ನಮ್ಮ ಅಜಂತಾ ಕೇವ್ಸಲ್ಲಿ ಇರೋ ಥರನೇ ಈ ಸಿಗರೇಯದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಫ್ರೆಸ್ಕೋ ಅಥವಾ ಮ್ಯೂರಲ್ ಪೇಂಟಿಂಗ್ಸ್ ಇದೆ ಅಂತಾರೆ. ಈ ಬೆಟ್ಟದ ಪಕ್ಕನೇ ಇನ್ನೊಂದು ಬೆಟ್ಟ ಇದೆ, ಪಿದುರಂಗ ರಾಕ್ ಅಂತ. ಸಿಕ್ಕಾಪಟ್ಟೆ ಫೇಮಸ್, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ನೀವು. ಅಲ್ಲಿಗೂ ಹೋಗ್ಬೋದು, ಬರೀ $5 ಅಷ್ಟೇ ಎಂಟ್ರಿ. ವ್ಯೂ ಅಂತೂ ಸಖತ್ತಾಗಿರುತ್ತೆ. ಸಿಗರಿಯ ನೋಡಿಕೊಂಡು ಈಗ ನಾವು ಹೊರಟಿದ್ದೀವಿ ಅದೇ ಏರಿಯಾದಲ್ಲಿರೋ ಇನ್ನೊಂದು ಫೇಮಸ್ ಬುದ್ಧನ ದೇವಸ್ಥಾನಕ್ಕೆ. ಸಿಗರಿಯಾದಿಂದ ಸುಮಾರು 24 ಕಿಲೋಮೀಟರ್ ದೂರ ಇದೆ ಇದು. ಇದೇ ಗೋಲ್ಡನ್ ಟೆಂಪಲ್ ಆಫ್ ದಾಂಬುಲಾ ಕೇವ್ ಟೆಂಪಲ್ ಅಂತಲೂ ಕರೀತಾರೆ. ಇನ್ನೊಂದು ಹೆರಿಟೇಜ್ ಸೈಟು ಶ್ರೀಲಂಕಾದಲ್ಲಿ. ಇಲ್ಲಿರೋ ಕೇವ್ ಟೆಂಪಲ್ ನೋಡೋದಕ್ಕೆ ಸಣ್ಣ ಹೈಕ್ ಮಾಡಬೇಕು. ಸುತ್ತ ಫಾರೆಸ್ಟ್ ವ್ಯೂ, ಸಖತ್ ಗ್ರೀನರಿ ಆಗಿತ್ತು. ಈ ದಾಂಬುಲಾ ಕೇವ್ ಟೆಂಪಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಇದು 22ನೇ ಸೆಂಚುರಿಯಿಂದ ಶ್ರೀಲಂಕಾ ಜನರ ಪಿಲಿಗ್ರಿಮ್ ಜಾಗ ಆಗಿದೆ ಕೂಡ. ಇಲ್ಲಿ 5 ಕೇವ್ಗಳಿದೆ. ಒಂದೊಂದರಲ್ಲೂ ಬುದ್ಧನ ಮ್ಯೂರಲ್ ಪೇಂಟಿಂಗ್ಸ್ಗಳಿವೆ. 150ಕ್ಕೂ ಮೇಲೆ ಬುದ್ಧನ ಸ್ಟ್ಯಾಚ್ಯೂಗಳಿದೆ. ಸಖತ್ ಸ್ಟನ್ನಿಂಗ್ ಆಗಿರುತ್ತೆ. ವಾವ್, ತುಂಬ ಚೆನ್ನಾಗಿದೆ. ಇದು ಸಖತ್ ಕಾಮ್ ಆಗಿದೆ, ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ನನಗಂತೂ ಈ ಜಾಗ ತುಂಬ ಇಷ್ಟ ಆಯಿತು. ತುಂಬ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಇಲ್ಲಿ. ಈ ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ. ನಿಮಗೇನಾದರೂ ಡೌಟ್ಸ್ ಅಥವಾ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಮೆಂಟ್ಸಲ್ಲಿ ಕೇಳಿ, ನಾನು ಡೆಫಿನೆಟಾಗಿ ಆನ್ಸರ್ ಮಾಡ್ತೀನಿ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ. ಅಲ್ಲಿ ತನಕ ಬಾಯ್.